ಏನಂದರೆ ಸ್ಪೆಷಲ್ಲು ಈ ಗಾಡಿ ಸ್ಟಾಕಲ್ಲೇ 185 ಕ್ರಾಸ್ ಆಗುತ್ತೆ. ಕೊಟ್ಬಿಟ್ರಿ ಬ್ರೋ ತೆಗಿ 180 ಗುರು 181 ಸ್ಪೋರ್ಟ್ಸ್ ಬೈಕ್ ನಿಮಗೆ ಅಷ್ಟೊಂದು ಜಿ ಟಿ ಮೇಲೆ ಲವ್ ಇದ್ದರೆ ಮ್ಯಾಪ್ ಆಗಿರೋ ಜಿ ಟಿಗಳನ್ನೇ ತಗೊಬನ್ನಿ, ಸ್ಟಾಕೇ ತಗೊಬನ್ನಿ, ನೋಡೋಣ ಒಂದು ಹೆಲ್ತಿ ಬ್ಯಾಟಲ್ಲು. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗ ಇದು ಸುಮ್ಮನೆ ವಾಯ್ಸ್ ರೆಕಾರ್ಡ್ ಆಗ್ತಿದೆ ಇಲ್ಲೋ ಅಂತ ಚೆಕ್ ಮಾಡೋಕ್ಕೋಸ್ಕರ ರೆಕಾರ್ಡ್ ಮಾಡ್ತಾ ಇರೋದು. ಬಟ್ ಪ್ರಾಬಬ್ಲಿ ಇದೇನಾದರೂ ಪ್ರಾಪರ್ ರೆಕಾರ್ಡ್ ಆಗಿದ್ರೆ ಇದೇ ಕ್ಲಿಪ್ ಹಾಕಿರ್ತೀನಿ. ನಮ್ಮಿಂದ ನಮ್ಮ ವಾಯ್ಸ್ ಇದ್ದಾರೆ ಮುಂದೆ ಬಂದರು. ಸೊ ಆಕಾಶ್ ಬ್ರೋ ಹಂಗೆ ನಮ್ಮ ಗೇರ್ ಹಾಕರು. ಸೊ ಈಗ ಆಕಾಶ್ ಅವ್ರದ್ದೇ ಗಾಡಿ ಓಡಿಸ್ತಾ ಇರೋದು ನಾನು. ಹೇಳಬೇಕು ಅಂದರೆ ಮುಂದೆ ಇನ್ನೊಬ್ರು ಇದ್ದಾರೆ ಅಭಿ ಅಂತ, ಅವ್ರ ಗಾಡಿ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಗೇರ್ ಹಾಕರ್ದು ಅವ್ರದ್ದು ಏನಕ್ಕೆ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಲ್ಲೇ ಹೋಗಿ ಹೇಳ್ತೀನಿ ತಡ್ರಿ. ಒಂದು ಸ್ವಲ್ಪ ಸ್ಪೆಷಲ್ ಥಿಂಗ್ ಇದೆ ಅದಕ್ಕೆ. ಗಾಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಇದು ಮಾತ್ರ ನಾನು ಓಡಿಸಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ 390 ಸ್ಮೂತಾಗಿ ಮೇಂಟೈನ್ ಮಾಡಿರೋದು. 390 ಹೆಂಗೆ ಗೊತ್ತಾ, ಎಲ್ಲ ಹೊಡೆದಾಕ್ತಾರೆ, ಬಟ್ ಅದು ಟೈಮ್ ಸರ್ವೀಸು, ಸ್ಪ್ರಾಕೆಟ್ ಚೇಂಜ್ ಮಾಡೋದು, ಸುಮಾರು ಕೆಲಸಗಳು ಬರ್ತವೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ 390ಲಿ ಒಂಚೂರು ಕಂಪೇರ್ಟಿವ್ಲಿ ಒಂಚೂರು ಹೆಕ್ಟಿಕ್ಕು. ಯಾಕಂದರೆ ಅವಾಗ ಚೈನ್ ಲೂಸ್ ಹಾಕೋನೇ ಇರುತ್ತೆ, ಅದನ್ನು ರೆಡಿ ಮಾಡಿಸ್ಕೊಳ್ತಾನೆ ಇರಬೇಕು. ಸೊ ಆ ಥರ ನೋಡಿದ್ರೆ ಈ ಗಾಡಿ ಫುಲ್ಲು ಸ್ಮೂತಾಗಿ ಮೇಂಟೈನ್ ಮಾಡೋರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಹಾಸನ ಎನಿ ಟೈಮ್ ಟ್ರಾಫಿಕ್ ಫ್ರೀ ಗುರು, ಅದೊಂದೇ ಖುಷಿ. ನಾನು ಈ 390ಗಳು ಓಡಿಸಿರೋದ್ರಲ್ಲಿ, ಆಮೇಲೆ ನನ್ನ ಜೊತೆ ರೈಡ್ ಮಾಡಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ರೈಡರ್ ಅಂತ ಕನ್ಸಿಡರ್ ಮಾಡೋದು ಇವಾಗ ಸೋಫಾರು ಇಬ್ಬರೇ, ನಿಶಾಲ್ ಬ್ರೋ ಮತ್ತು ಇವರು ಆಕಾಶು. ಸಿಮಿಲಾರಿಟೀಸ್ ಇದೆ ಇಲ್ಲಿವರೆಗೂ ಏನೇನು ಮಾತಾಡಿದ್ವಿ, ಏನಾದ್ರು ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಆಲ್ರೆಡಿ ಫುಲ್ಲು ಸ್ಟ್ರೆಚ್ ಮಾಡ್ಕೊಂಡು ಬಂದ್ವಿ, ಇಲ್ಲಿ ನಿಲ್ಲಿಸಿದ್ದೀವಿ ಶಾಂತಿಗ್ರಾಮ ಹತ್ರ. ಈಗ ಆಕಾಶ್ ಅವರು 390 ಅಭಿ ಅವರು ಗೇರ್ ಹಾಕರ್ 390 ನಾನು ಅಭಿ ಅವ್ರು 390 ಏನಂದರೆ ಸ್ಪೆಷಲ್ಲು ಈ ಗಾಡಿ ಸ್ಟಾಕಲ್ಲೇ 185 ಕ್ರಾಸ್ ಆಗುತ್ತೆ, ಅಟ್ಲೀಸ್ಟ್ 180 ಕ್ರಾಸ್ ಆಗುತ್ತೆ. ನಾನು ನೋಡಿರೋ ಓಡಿಸಿರೋ ಗಾಡಿಗಳಲ್ಲಿ ಯಾವ ಸ್ಟಾಕು 180 ಕ್ರಾಸ್ ಆಗಿದ್ದಿಲ್ವೇ ಇಲ್ಲ ಇಲ್ಲಿವರೆಗೂ. ಇನ್ನು ಅಷ್ಟೋ 390 ಮತ್ತು ನಮ್ಮ ಗೇರ್ ಹಾಕರು ಇಂಟರ್ಸೆಪ್ಟರಲ್ಲಿ ಬರ್ಬೇಕಾದ್ರೆ ಒಳ್ಳೊಳ್ಳೆ ಸೀನ್ಗಳದು. ಬಟ್ ಯಾವುದೂ ಆಗೋಕ್ಕಾಗಲ್ಲ, ಯಾಕೆ ವಾಯ್ಸು ಗ್ಲಿಚ್ ಆಗಿದೆ. ಹೋಣ ಅಂದರೆ ನಾನು ಇಲ್ಲಿವರೆಗೂ ಓಡಿಸಿರೋ ಗಾಡಿಗಳಲ್ಲಿ ಯಾವುದೇ BS 390, BS 490 ಯಾವುದೋ 178, 179 ಕ್ರಾಸ್ ಆಗಿಲ್ಲ, ಲಿಮಿಟ್ ತಗೊಳ್ತವೆ. ಸೊ ಇದು ಹೋಗುತ್ತೆ ಅಂತ ಹೇಳ್ತವ್ರೆ, ಅದು ಹೆಂಗೆ ಅಂತ ಇನ್ನೂ ಗೊತ್ತಿಲ್ಲ. ಸ್ಟಾಕಲ್ಲೇ ನಡೆಸಿ ಫುಲ್ಲು ವಾಯ್ಸು.
ಎಕ್ಸಿ ಅಪ್ಪ ನೋಡಿರಿ ಹೆಂಗೆ ಬಂದಿತ್ತಿರ್ತಾರ. ಅಯ್ಯೋ ಕ್ರೇಜಿ ಗುರು. ಇನ್ನೂ ಹೋಗುತ್ತೆ ಬಟ್ ಸ್ವಲ್ಪ ಪ್ಲೀಸ್ ಸಿಗಬೇಕು. ಅಲ್ಲಿ ಎಷ್ಟು ಎಡ್ಜಿಗೆ ಹೋಗ್ಬಿಟ್ಟಿದೆ, ನಾನು ಅಬ್ಸರ್ವ್ ಆಗಲಿಲ್ಲ. ಇವರು ಲೆಫ್ಟ್ ರೈಟಲ್ಲಿ ಬಂದ್ರಲ್ಲ, ಇನ್ನೂ ಅವರಿಗೆ ಗ್ಯಾಪ್ ಕೊಡೋಣ ಅಂತ ಹೊಡೆದಿದ್ದು. ಸೈಕು ಹೆವಿ ಇದೆ ಗುರು ಮಾತ್ರ ಗಾಡಿ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ GT ಬಾಯ್ಸ್ ಸ್ವಲ್ಪ ಆಕ್ರೋಶವಾಗಿದ್ರು. ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಬನ್ನಿ ನಿಮ್ಮ GT ಬಾಯ್ಸ್ ಕರ್ಕೊಂಡು ಹೊಡಿಯೋಣ. ಏನೋ ಹೇಳ್ತಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಇದೇ ಟೀಮ್ ಜೊತೆ ರೈಡ್ ಮಾಡಬೇಕಿದ್ರೆ ಸ್ವಲ್ಪ GT ಬಾಯ್ಸ್ ಸಖತ್ತು ಒಂಥರ ಏನು ಹೇಳ್ತಾರೆ ಆಕ್ರೋಶವಾಗ್ಬಿಟ್ಟಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ ಗುರು. ನಾನು ಹೇಳ್ತಿಲ್ವಾ, ನನ್ನ ವೆಯ್ಟಿಗೆ ಗಾಡಿ ಹೋಗಿಲ್ಲ ಅಂದರೆ ನೀವು ಇನ್ನು ಯಾವ ಕರ್ಕೊಬಂದ್ರೆ ಅವ್ರ ವೆಯ್ಟಿಗೆ ಅಂತೂ ಹೋಗಲ್ಲ. ಬಟ್ ಆದರೂ ಅದೇನೋ ಗೊತ್ತಿಲ್ಲ, ಗೇರ್ ಶಿಫ್ಟ್ ಮಾಡಿಲ್ಲ ಅಂತ ಏನೋ ಸ್ವಲ್ಪ ಬಂದು. ನಿಮಗೆ ಅಷ್ಟೊಂದು GT ಮೇಲೆ ಲವ್ ಇದ್ದರೆ ತಗೊಬನ್ನಿ, ಮ್ಯಾಪ್ ಆಗಿರೋ GTಗಳನ್ನೇ ತಗೊಬನ್ನಿ, ಸ್ಟಾಕೇ ತಗೊಬನ್ನಿ. ಮೆಸೇಜ್ ಮಾಡಿ, ಒಂದು ಹೆಲ್ತಿ ಬ್ಯಾಟಲ್ ಮಾಡೋಣ. ನಾವು ನಮ್ಮ 390 ಬಾಯ್ಸ್ ಜೊತೆ ತಗೊಬರ್ತೀವಿ. ಸ್ಟಾಕ್ 390ಗಳು, ಮ್ಯಾಪ್ ಆಗಿರೋ 390ಗಳು ತಗೊಬರ್ತೀವಿ. ನೋಡೋಣ, ಒಂದು ಹೆಲ್ತಿ ಬ್ಯಾಟಲು ಒಂದು ಹಾಗೆ ಬಿಡಲಿ, ನೋಡೋಣ. ಓಪನ್ ಚಾಲೆಂಜ್. ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ, ID ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಅಷ್ಟೇ ಬಾಯ್ಸ್, ಇನ್ನೇನು ಇಲ್ಲ. ಅದ್ರ ಜೊತೆಗೆ ಇನ್ನೊಂದೇನಂದರೆ, ನೆಕ್ಸ್ಟು ಲೆವೆಲ್ ಮಜಾ ಬಂತು ಗುರು ಇವತ್ತಂತೂ. ಸ್ಟಾಕ್ ಗಾಡಿ ಗುರು 180 ಕ್ರಾಸ್ ಆಗ್ತೈತೆ. ಇನ್ನೊಂದು ಫ್ರೀಸ್ ಇಷ್ಟೇ ಸಿಗಲಿಲ್ಲ, ಬಟ್ ಆದರೂ 180+ ಹೋಗುತ್ತಲ್ಲ ಸ್ಟಾಕಲ್ಲ ಅನ್ನೋದು. ಲಿಮಿಟ್ರ್ ತಗೊಳ್ತಿಲ್ಲ ನಾನು. ಆರಾಮಾಗಿ 186ವರೆಗೂ ಖುಷಿ ಆಗುತ್ತೆ, 185 186ವರೆಗೂ. ನಾನು ಹೆವಿ ಎಂಜಾಯ್ ಮಾಡಿದೆ ಗುರು. ಇವಾಗ ಹೊಡಿತಾವ್ರೆ ಇಂಟರ್ಸೆಪ್ಟರಲ್ಲಿ. ಹೆವಿ ಅಂದರೆ ಹೆವಿ. ಫೋನ್ ಮಾಡೋಣ. ಇಲ್ವಲ್ಲ ಟೀ ಅಂಗಡಿ ಬ್ರೋ, ನೀವು ರೈಟಿಗೆ ಬಂದ್ರಲ್ಲ, ನಾನು ಹೋಗ್ಬಿಟ್ಟಿದ್ದೆ ಫುಲ್ ಲೆಫ್ಟಿಗೆ. ಅಲ್ಲಿ ನೋಡಿದ್ರಾ ನೀವು ರೈಟಲ್ಲಿ ಹಿಂಗೆ ಟರ್ನ್ ಮಾಡ್ತಿದ್ರಲ್ಲ, ನಿಮಗೆ ಗ್ಯಾಪ್ ಕೊಡೋಣ ಅಂದ್ಬಿಟ್ಟು ನಾನು ಫುಲ್ ಲೆಫ್ಟಿಗೆ ಹೋಗ್ಬಿಟ್ಟೆ. ಇಲ್ಲೇ ನಿಲ್ಸೋಣ ಗಾಡಿಗಳು, ಅಲ್ಲಿಗೆ ಹೋಗೋಣ. ಹಂಗೆ ಇಲ್ಲ, ಹಂಗೆ ತಿರ್ಸ್ಕೊಂಡು ಹೋಗೋಣ. ಬೇಡ, ಇಲ್ಲೇ ನಿಲ್ಸೋಣ ಬೆಸ್ಟು. 183 183 184. ನೀವು ಸ್ಟಾರ್ಟಿಂಗ್ ಹೊಡಿತಿದ್ರಲ್ಲ, ನನಗೆ ಹೆಂಗೆ ಕಾಣಿಸ್ತಿತ್ತು ವ್ಯೂ ಗೊತ್ತಾ? ನಾನು ಹಿಂಗೆ ಕರೆಕ್ಟಾಗಿ ನೋಡ್ತಿದ್ದೀರಾ, ನನಗೆ ನೀವು ಇಬ್ಬರು ಹಿಂಗೆ ಬೆಂಡ್ ಮಾಡಿದ್ದೀರ ಗಾಡಿಗಳನ್ನ. ಹಿಂಗಡೆಯಿಂದ ಫುಲ್ ಶೆಲ್ಟ್ಗಳು ಆಡ್ತಾವೆ ಸ್ಟಾರ್ಟಿಂಗು. ನನಗೆ ಚೆನ್ನಾಗಿತ್ತು ಅಲ್ಲಿ. ಬ್ರೋ ಫಿದಾ ಆಗೋದೆ ಬ್ರೋ ಗಾಡಿಗೆ, ಸೀರಿಯಸ್ಲಿ. ನಾವು ಓಡಿಸಿದ 390ಗಳಲ್ಲಿ ಇದೇ ಹೊಡೆದಿರೋದು. ನಿಶಾಲ್ ಬ್ರೋದು ಪುಷ್ ಆಗಿರಲಿಲ್ಲ ಅವತ್ತು, ಬಟ್ ಅವ್ರು ಹೊಡೆದಿದ್ರು. ಒಂದು 20 ನಿಮಿಷ ಆಗಲಿಲ್ವಾ, ಒಂದು 20 ಮಿನಿಟ್ಸ್ ಆಯಿತು. ಫುಲ್ಲ ಎಕ್ಸೈಟ್ಮೆಂಟಲ್ಲಿ ಏನೋ ಮತ್ತೆ ಮಾತಾಡೋಕ್ಕೆ ಆಗಲಿಲ್ಲ. ಅದೊಂದು ಸ್ವಲ್ಪ ಖುಷಿ ಜಾಸ್ತಿ ಆಯಿತು. ಏನಕ್ಕಂದರೆ ಸ್ಟಾಕ್ ಗಾಡಿ 180+ ಹೋಗ್ತಿರೋದು, ಓಡಿಸೋದು ಫೀಲೇ ಬೇರೆ. ಸೊ ಅದಕ್ಕೇ ಆ ಖುಷಿ. ಇವಾಗ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಬಂದ್ವಿ. ನೋಡಿ ಇದೇ ಗಾಡಿ ಓಡಿಸಿದ್ದು, ಕ್ಲೀನ್ ಔಟ್ಲುಕ್. ಬರೋ ಸ್ವಲ್ಪ ಹಂಗೆ ನಿಂತ್ಬಿಡಿ, ಇಲ್ಲಿಗೆ ಇಲ್ಲಿ ಬಂದುಬಿಡ್ಲಿ. ಓಕೆ, ನೀವು ಹೆಂಗಿತ್ತು ಇಂಟರ್ಸೆಪ್ಟರಲ್ಲಿ ಬಾಯ್ಸ್? ಕೊನೆಗೆ ಹೆಂಗೆ ಹೋದ್ರು ಗೊತ್ತಾ? ನಾವೆಲ್ಲ ಸ್ಲೋ ಆದ್ವಿ, ಇನ್ನೇನು ನಿಲ್ಸೋಣ ಅಂತ. ಕೊನೆ ಸ್ವಿಂಗ್ ಅಂತ ಹೋದ್ರು ಪಾಪ. ಇವ್ರಿಗೂ 390 ತಗೋಬೇಕು ಅನ್ನಿಸ್ತಿದಲ್ವ ಬ್ರೋ? ಅಲ್ಲ ಅಷ್ಟೋ 390 ಮತ್ತೆ ತಗೊಳ್ತೀರಾ 390? ಅವಾಗ ಫುಲ್ ನಿಮ್ ಗ್ಯಾಂಗ್ ಕಂಪ್ಲೀಟ್ 390 ಆಗೋದು ಮತ್ತೆ ಬ್ರೋ. ನಿಜವಾಗ್ಲೂ ಏನೋ ಇಲ್ಲ ತಾನೆ ಅಲ್ಲ, ಬಟ್ ಈ ಗಾಡಿ ಹೋಗುತ್ತೆ 183 184. ನೀವೆಷ್ಟು ಹೊಡೆದಿದ್ದೀರಾ?
186 ಅದಕ್ಕೆ ರೇವ್ ತಗೊಳ್ತಾ 186ಗೆ 186 ರೇವ್ ತಗೊಳ್ತಿದೆ. ಅಂದರೆ ಈಗ ಇನ್ನೊಂದೇನು ಗೊತ್ತಾ, ಅದರ ಏನಾದರೂ ಇದು ಟ್ಯೂನ್ ಆಗಿದ್ರೆ ರೇವ್ ತಗೊಳಂಗಿಲ್ಲ 186 ಅಲ್ವಾ, ಫುಲ್ ಫ್ರೀ ಫ್ಲೋ ಇರಬೇಕು. ಬಟ್ ಏನೋ ಬ್ರೋ ಕೊಟ್ಬಿಟ್ರಿ ಬ್ರೋ ತೆಗಿ. ಇನ್ನೇನು ಬ್ರೋ ಆರಾಮಾಗಿ ಓಡಿಸ್ಕೊಂಡು ಇರ್ಬೋದು. 190 ಆರಾಮಾಗಿ ಹೋಗುತ್ತೆ. ಅಂದರೆ ಇನ್ನು ಸ್ಟೇಜ್ 1 ಮಾಡಿಸಿದ್ರೆ 190 ಆರಾಮಾಗಿ ಕ್ರಾಸ್ ಆಗುತ್ತೆ. ಡಿ ಕ್ಯಾಟ್ ಮಾಡಿಸಿ ಪ್ರಾಪರ್ ಎಕ್ಸಾಸ್ಟ್ ಹಾಕಿಸಿ ಫುಲ್ಲು ಇನ್ನು ಮ್ಯಾಪಿಂಗು ಮಾಡಿಸಿದ್ರೆ 195 200 ಮಾಡಿಸ್ಬಿಡ್ಬೋದು. ನಂಗೆ ಹಿಂಗೆ ಮಾಡಿ ಇನ್ನೊಂದು ಎಕ್ಸ್ಟ್ರಾ ಹಾಕ್ಸ್ಬಿಡ್ಬೇಕಾದ್ರೆ ಅಲ್ಲಿ ಇದು ಮಾಡ್ಬೋದು. ಬಟ್ ಗಾಡಿ ಯಾರು ಕೇಳೋದು ಕೊಡಕ್ಕೆ ಹೋಗ್ಬಿಡಿ ಬ್ರೋ. ನೀವು ಅಕಸ್ಮಾತ್ ಸೇಲ್ ಮಾಡೋ ಟೈಮಲ್ಲಿ ಯಾರು ಇದ್ದರೆ ನನಗೆ ಹೇಳಿ ಫಸ್ಟು. ನಮ್ಗೆ ಹೆಂಗಲ್ಲಿ ಯಾರು ಬೆಂಗಳೂರು ಕೊಡಿಸ್ತೀನಿ ಹೊರತು ಬೇರೆ ಕೊಡಕ್ಕೆ ಹೋಗ್ಬಿಡಿ. ಅಂದರೆ ನೆಕ್ಸ್ಟು ದೊಡ್ಡ ಗಾಡಿಗೆ ಹೋಗ್ಬೇಕಿದ್ರೆ ನಾನು ನೆಕ್ಸ್ಟು ನನ್ನ ಗಾಡಿ ಅಪ್ಡೇಟ್ ಮಾಡಿದ್ಮೇಲೆ ಬರ್ತೀನಿ. ಮತ್ತೆ ಬರ್ತಾನೆ ಇರ್ತೀನಿ, ಬಟ್ ಅವಾಗ ಇನ್ನೂ ಬರ್ತೀನಿ. ಪರ್ಟಿಕ್ಯುಲರ್ ಆಗಿ ನಮ್ಮ ಬಾಯ್ಸು ಕರ್ಕೊಂಡು ಬರ್ತೀನಿ. ಈಗ ನಾವೆಲ್ಲ ಒಟ್ಟಿಗೆ ರೈಡ್ ಮಾಡಬೇಕು. ಇನ್ನೊಂದು ಗ್ಯಾಂಗ್ ಇದೆ 390 ಗ್ಯಾಂಗು ಅಲ್ಲಿ. ಹ್ಞೂ ಬ್ರೋ ಪಕ್ಕ ಅವ್ರ ಗ್ಯಾಂಗು ಇವ್ರಿಗೂ ನಮ್ಮದು ಎಲ್ಲ ಒಟ್ಟಿಗೆ ಒಂದಿನ ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಅವರು ಸಕ್ಕದಾಗಿ ಹೊಡಿತಾರೆ ನೆಕ್ಸ್ಟ್ ಲೆವೆಲ್. ಓಕೆ ಬಾಯ್ಸ್, ಈ ವ್ಲಾಗಿಗೆ ಇಷ್ಟೇ. ಇದಾದಮೇಲೆ ಇಲ್ಲಿಂದ ನಮ್ಮ ಗೇರ್ ಹಾಕರ್ 390 ಓಡಿಸ್ತೀವಿ. ಇವರು ಅಭಿಯವರು ಇದರ 390 ಓಡಿಸ್ತಾರೆ. ಬಟ್ ಇವ್ರು ಇವಾಗ ಗೊತ್ತು ಇವ್ರ ಜೊತೆ ಮೈಂಟೈನ್ ಮಾಡೋಕ್ಕಾಗಲ್ಲ ಅಂತ ಆರಾಮಾಗಿ ಇಳಿಯುತ್ತೆ ಅದು. ಅವತ್ತು ನನಗೆ ಇವಾಗ ಅರ್ಥ ಆಗಿತ್ತು ಅವತ್ತು ಪಕ್ಕದಲ್ಲಿ ಹೆಂಗೆ ಹೋದ್ರು ಅಂತ. ನಾನು GT-ನಲ್ಲಿ ಹಿಂಗೆ ಕೂತಿದ್ದೀನಿ 170ನಲ್ಲಿ. ಇನ್ನೇನು ಖುಷಿ ತಗೊಳ್ತೈತೆ. ನಂದು 390 ಬಟ್ಟಲ್ಲಿ 2 ಚೆನ್ನಾಗಿತ್ತು. ಮಧ್ಯದ ಸ್ವಿಂಗ್ ಅಂದ್ರೆ ಹೋದ್ರು ಪಕ್ಕದಲ್ಲೇ. ಗಾಡಿ ಪವರ್ ನೋಡಿ. ಟ್ಯೂನ್ ಆಗಿಲ್ಲ ಅಂದ್ರೆ ನಂಬ್ತಾ ಇರಲಿಲ್ಲ. ಇವಾಗ ಟ್ಯೂನ್ ಆದ್ಮೇಲೆ ನಿಶಾಲ್ ಬ್ರೋ ಜೊತೆ ಅವ್ರದ್ದು ಹೆವಿ ಹೊಡಿತು 4690. ಅಂದ್ರೆ ಅದೇನು ಗೊತ್ತಾ, ಅಲ್ಲಿ ಏರ್ಪೋರ್ಟ್ ರೋಡ್ ಎಲ್ಲ ಬೇಡ, ಇಂಥ ರೋಡ್ಗಳಲ್ಲಿ ಹೊಡಿಬೇಕು. ಇದು ಇಲ್ಲಿ ರೋಡ್ಗಳು ಓಪನ್ ಆಗ್ತದೆ. ಹೊಡೆಯೋಣ ಒಂದ್ಸಲಿ. ಓಕೆ ಬಾಯ್, ನಾವು ಟ್ಯೂನ್ ಮಾಡಿಸ್ತೀರ ನೀವು? ಇವನು ಮಾಡಿಸ್ಬೇಕು ಅಂತ ಹೇಳ್ತಿದ್ದ, ನೀವು ಮಾಡಿಸಿ. ಎಲ್ಲ ಗಾಡಿಗಳು ಟ್ಯೂನ್ ಆಯ್ತಾ ಅವಾಗ ಇನ್ನೂ ಬೆಂಕಿ. ಬ್ರೋ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ ಜೊತೆ ಇವರಿದ್ದಾರೆ, ಬರ್ತಾರೆ ನಿಮ್ ಜೊತೆ. ಇದೇನು ಅಂತ ಸ್ಲೋ ಏನಿಲ್ಲ. ರೇಸ್ ಇದೇನಿದೆ ಸ್ಪೋರ್ಟ್ಸ್ ಬೈಕ್ ಅಲ್ಲ, ಟೂರರ್. ಆಮೇಲೆ ಸುಮಾರು ಜನ ಇನ್ನೊಂದೇನು ಕಮೆಂಟ್ ಹಾಕಿದ್ರಿ ಅಂದರೆ ಹೋಗ್ಬಿಡಿ ಸಟರ್ಡೆ ಸಖತ್ ಬೇಗ ಇದು ಬಂದವ್ರೆ. ಇನ್ನೊಂದೇನಂದ್ರೆ ಬೆಂಗಳೂರಲ್ಲಿ ಇದು ಬಂದವ್ರೆ ಬೇಗ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಅವತ್ತು ಇದು ಹೇಳಿದ್ರಿ, ಅದು ನನಗೂ ಗೊತ್ತು, GT ಇಂಟರ್ಸೆಪ್ಟರ್ ಎಲ್ಲ ರೇಸಿಂಗ್ ಅಲ್ಲ, ಸ್ಪೋರ್ಟ್ಸ್ ಬೈಕ್ ಅಲ್ಲ. ನಾವು ಜಸ್ಟ್ ಫನ್ನಿಗೋಸ್ಕರ ಅಷ್ಟೇ, ನಾವು ನಮ್ಮ ಖುಷಿಗೋಸ್ಕರ ಅಷ್ಟೇ ಓಡಾಡಿದ್ದು ಅಷ್ಟೇ ಅವತ್ತು. ಸುಮ್ಮನೆ ಹೆಲ್ತಿ ಬೆಟಲ್ಲಿ ಇರಲಿ ಅಂತ. ಬಟ್ ಆ ಥರ ನೀವು GT-ಗೆ ಫುಲ್ಲು ಈ ಥರ ಏನಾದ್ರು ಸ್ಟೇಜ್ ಮಾಡಿಸಿ ನಿಮಗೆ ಆಸ್ತಿ ತಿಂಡಿಗಳು ಪಕ್ಕ ಬೀಟ್ ಮಾಡ್ತೇವೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ತಗೊಬನ್ನಿ. ನಾವು 2 ಸ್ಟಾಕ್ ಗಾಡಿಗಳು, 2 ಮ್ಯಾಪ್ ಆಗಿರೋ ಗಾಡಿಗಳು ತಗೊಬರ್ತೀವಿ. ನೋಡೋಣ, ಬ್ಯಾಟಲ್ ಮಾಡೋಣ, ಹೆಲ್ತಿ ಬ್ಯಾಟಲ್ಲು. ಅವ್ರು ವಿನ್ನಾದ್ರೆ ಆ ಗಾಡಿಗಳು, ಇವಿನಾದ್ರೆ ಈ ಗಾಡಿಗಳು ಅಷ್ಟೇ, ಏನಿಲ್ಲ. ನೆಕ್ಸ್ಟ್ ಅಂದರೆ ಓಪನ್ ಚಾಲೆಂಜ್. ಓಕೆ ಬಾಯ್ಸ್, ನೆಕ್ಸ್ಟ್ ಸಿಗ್ತೀವಿ. ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇನ್ಸ್ಟಾ ಫಾಲೋ ಮಾಡಿ ಬಾಂಬೆ ಅಂತ. ನಮ್ಮ ಬಾಯ್ಸಿಂದ ಎಲ್ಲರದ್ದು ಇನ್ಸ್ಟಾ ID ಡಿಸ್ಕ್ರಿಪ್ಷನ್ ಇರುತ್ತೆ, ಎಲ್ಲ ಆಸನ್ ಹೆಂಗೋ. ಓಕೆ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಸಿಗ್ತೀವಿ. ಬಾಯ್. ಹೆಂಗೆ ಬಾಯ್. ಅಷ್ಟೇ.